ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಲಬುರಗಿಯ ಆರಾಧ್ಯ ದೇವರಾದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ರಥೋತ್ಸವ ಇದೆ. ಹಾಗಾಗಿ ಇವತ್ತು ಬೆಳಿಗ್ಗೆ ನಾನು ದೇವರ ದರ್ಶನ ಮತ್ತು ನೈವೇದ್ಯ ಕೊಡೋದಾಗುತ್ತೆ ಅಂಥೇಳಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಎಲ್ಲ ರೆಡಿಯಾಗಿದೆ, ಈಗ ಇನ್ನೇನು ಹೋಗಬೇಕು. ಲೆಟ್ಸ್ ಗೋ. ಇದೇ ನೋಡ್ರಿ ನಮ್ಮ ಬೈಕು. ವಾರದಲ್ಲಿ 2 ದಿನ ಮಾತ್ರ ಅದು ಕೆಲಸ ಮಾಡುತ್ತೆ. ಉಳಿದಿರೋ ದಿನ ಎಲ್ಲ ಈ ಒಂದು ಕವರನ್ನು ಹಚ್ಕೊಂಡು ಇಲ್ಲೇ ಮಲ್ಕೊಂಡಿರುತ್ತೆ. ಯಾಕಂದರೆ ನಾನು ಊರಲ್ಲಿರಲ್ಲ, ಆಲ್ಮೋಸ್ಟ್ ಆಲ್ ಡ್ಯೂಟಿಗೆ ಹೋಗ್ತಿರ್ತೀನಿ, ಬೈಕ್ ಒಯ್ಯಂಗಿಲ್ಲ. ಹಾಗಾಗಿ ಸೋಮವಾರದಿಂದ ಶುಕ್ರವಾರದವರೆಗೂ ಇದು ರೆಸ್ಟ್ ಮಾಡ್ತಾ ಇರುತ್ತೆ. ಶನಿವಾರ ರವಿವಾರ ಬಂದರೆ ಮಾತ್ರ 2 ದಿನ ಕೆಲಸ ಮಾಡುತ್ತೆ ಇದು. ಮಾರ್ಚ್ ಬಂತು ಅಂದರೆ ಸಾಕು, ನಮ್ಮ ಕಲಬುರಗಿ ಮಂದಿಗೆ ಬೇಸಿಗೆ ಕಾಲ ಶುರು ಆದಂಗೆ. ಸಮಯ ನೋಡಿ ಇನ್ನೂ 10:30 ಆಗಿಲ್ಲ, ಆಲ್ರೆಡಿ ಬಿಸಿಲು ಭಯಂಕರ ಆಗಿಬಿಟ್ಟಿದೆ. ಇಂಥ ಬಿಸಿಲಲ್ಲೂ ಎಷ್ಟು ಚೆನ್ನಾಗಿ ಹೂಗಳು ಅರಳಿ ನಿಂತಿವೆ ನೋಡಿ. ಇಲ್ಲಿ ಹೋಗ್ತಾ ಇರೋ ಪಾದಯಾತ್ರಿಗಳೆಲ್ಲ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೇ ಹೋಗ್ತಾ ಇರೋದು. ಅನೇಕ ಊರುಗಳಿಂದ 16 ಕಿಲೋಮೀಟರ್ ದೂರಗಳಿಂದ ತಂಡೋಪತಂಡವಾಗಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆ ಮೂಲಕ ಈ ಒಂದು ಶ್ರಾವಣ ಸಮಯದಲ್ಲಾಗಿರ್ಬೋದು ಅಥವಾ ಈ ಒಂದು ಜಾತ್ರಾ ಸಮಯದಲ್ಲಾಗಿರ್ಬೋದು ನಾವು ಅವರು ಬರೋದನ್ನು ನಾವು ಕಾಣ್ಬೋದು. ಗಾಯ್ಸ್, ಈಗ ನಾವು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಈ ಒಂದು ದೇವಸ್ಥಾನಕ್ಕೆ ಬರಬೇಕಾದ್ರೆ 2 ಗೇಟ್ಗಳಿವೆ. ಒಂದು ಮೇನ್ ಗೇಟು, ಇನ್ನೊಂದು ಬ್ಯಾಕ್ ಸೈಡ್ ಗೇಟ್ ಅಂತೇಳಿ. ಮೇನ್ ಗೇಟಿಂದ ಬರ್ಬೋದಾಗಿತ್ತು, ಬಟ್ ಇವತ್ತು ಜಾತ್ರೆ ಇರೋದ್ರಿಂದ ಭಾಳಷ್ಟು ರಶ್ ಇರುತ್ತೆ, ಅಲ್ಲಿ ಟ್ರಾಫಿಕ್ ಇರುತ್ತೆ. ಅದು ಅಲ್ಲದೆ ಕೂಡ ನಮ್ಮ ವೆಹಿಕಲ್ಸ್ಗಳನ್ನು, ನಮ್ಮ ಬೈಕನ್ನು ಸುಮಾರು ಒಂದು 1/2 ಕಿಲೋಮೀಟ್ರ್ ದೂರದಲ್ಲಿ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಇಲ್ಲಿಗೆ ನಡ್ಕೊಂಡು ಬರಬೇಕಾಗ್ತಿತ್ತು. ಹಾಗಾಗಿ ನಾವು ಇವತ್ತೇನು ಮಾಡಿದ್ವಿ, ಶಾರ್ಟ್ಕಟ್ ರೂಟಿಂದ ಬ್ಯಾಕ್ ಗೇಟಿಂದ ನಾವು ಈ ಒಂದು ದೇವಸ್ಥಾನಕ್ಕೆ ಒಳಗಡೆ ಬರ್ತಾ ಇದ್ದೀವಿ. ನೀವೇನಾದರೂ ತೆಂಗಿನಕಾಯಿ ತೊಗೊಂಡು ಬಂದಿದ್ರೆ ಎಲ್ಲೆಂದರಲ್ಲಿ ಇಲ್ಲಿ ತೆಂಗಿನಕಾಯಿನ ಹೊಡೆಯೋ ಹಾಗಿಲ್ಲ. ನಿಮಗೇನು ಈಗ ಈ ಪ್ಲೇಸ್ ಕಾಣಿಸ್ತಾ ಇದೆಯಲ್ಲ, ಈ ಪ್ಲೇಸಲ್ಲಿ ಪರ್ಟಿಕ್ಯುಲರ್ ಆಗಿ ತೆಂಗಿನಕಾಯಿ ಹೊಡೆಯೋಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಸೆಕ್ಷನನ್ನು ಮಾಡಿದ್ದಾರೆ. ಇಲ್ಲೇ ಬಂದು ನೀವು ತೆಂಗಿನಕಾಯಿನ ಹೊಡ್ಕೋಬೋದು. ಗೈಸ್, ನೀವು ಎಲ್ಲಿ ನೋಡಿದ್ರೂ ಜನ ಕಾಣಿಸ್ತಾ ಇದ್ದಾರೆ. ಅಂದಾಗೆ ಈ ಒಂದು ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಕೇವಲ ಕಲಬುರಗಿ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಭಕ್ತಾದಿಗಳು ಬರ್ತಾರೆ. ಹೊರ ರಾಜ್ಯಗಳಾದಂಥ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಈ ಮಹಾರಾಷ್ಟ್ರ ಕಡೆಯಿಂದಲೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಭಕ್ತಾದಿಗಳು ಈ ಜಾತ್ರಾ ಸಮಯದಲ್ಲಿ ಬರ್ತಾರೆ. ಫೈನಲಿ ಗಾಯ್ಸ್, ತೇರಿನ ದರ್ಶನವನ್ನು ಮಾಡ್ಕೊಂಡ್ವಿ. ಇದು ದೊಡ್ಡ ತೇರು. ಇದನ್ನು ಬಿಟ್ಟರೆ ಇನ್ನೊಂದು ಚಿಕ್ಕ ತೇರಿದೆ, ಅದನ್ನು ಉಚ್ಚಾಯಿ ಅಂಥೇಳಿ ಕರೀತಾರೆ. ದೊಡ್ಡ ತೇರನ್ನು ಇವತ್ತು ಸಾಯಂಕಾಲ ಎಳೆದ್ರೆ, ಉಚ್ಚಾಯಿಯನ್ನು ನಿನ್ನೆ ರಾತ್ರಿನೇ ಅಥವಾ ನಿನ್ನೆ ಸಾಯಂಕಾಲನೇ ಅದನ್ನು ಎಳೆದಿರ್ತಾರೆ. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ಸಂಸ್ಥಾನದ ಬಗ್ಗೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ, ಈ ಒಂದು ಹೈದರಾಬಾದ್ ನಿಜಾಮರ ಆಳ್ವಿಕೆಯ ಸಮಯದಲ್ಲಿ ಕನ್ನಡ ಮಾಧ್ಯಮಕ್ಕೆ ಅವಕಾಶಗಳಿರಲಿಲ್ಲ ಶಾಲೆಗಳಿಗೆ. ಅಂಥ ಸಂದರ್ಭದಲ್ಲಿ ಈ ಒಂದು SB ಕಾಲೇಜ್ ಅಥವಾ SB ಈ ಒಂದು ಸಂಸ್ಥೆಯವರು ಏನು ಮಾಡ್ತಿದ್ರು ಅಂತಂದರೆ, ಶರಣಬಸವೇಶ್ವರ ಸಂಸ್ಥೆಯವರು ಏನು ಮಾಡ್ತಿದ್ರು ಅಂತಂದರೆ, ಹೊರಗಡೆ ಉರ್ದು ಮಾಧ್ಯಮ ಅಂತೇಳಿ ಬೋರ್ಡ್ ಹಾಕಿ ಒಳಗಡೆ ಮಕ್ಕಳಿಗೆ ಕನ್ನಡವನ್ನು ಬೋಧನೆ ಮಾಡ್ತಾಯಿದ್ರು. ನಮ್ಮ ಕನ್ನಡ ಭಾಷೆಯನ್ನು ಮಕ್ಕಳಿಗೆ ಕಲಿಸ್ಕೊಡ್ತಾಯಿದ್ರು. ಹಾಗಾಗಿ ನಮಗೆ ಈ ಒಂದು ಶಿಕ್ಷಣ ಸಂಸ್ಥೆಯ ಮೇಲೆ ನಮ್ಮ ಭಾಗದವರಿಗೆ ತುಂಬ ಅಪಾರವಾದ ಗೌರವ ಇದೆ. ಗಾಯ್ಸ್, ನೀವೇನಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಉಚ್ಚಾಯಿ ತೇರು. ಇದು ಗಾತ್ರದಲ್ಲಿ ಅಥವಾ ಎತ್ತರದಲ್ಲಿ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಇದನ್ನು ಉಚ್ಚಾಯಿ ತೇರು ಅಂತೇಳಿ ಕರೀತಾರೆ. ಇದನ್ನು ನಿನ್ನೆ ರಾತ್ರಿನೇ ಇದನ್ನು ಎಳೆದಿರ್ತಾರೆ. ಈಗ ಸಿಕ್ಕಾಪಟ್ಟೆ ಬಿಸಿಲಿದೆ, ಆದರೂ ಕೂಡ ದೊಡ್ಡವರು ಸಣ್ಣವರು, ಹಿರಿಯರು ಕಿರಿಯರು, ಹೆಣ್ಣು ಮಕ್ಕಳು ಎನ್ನದೆ ಎಲ್ಲರೂ ಕೂಡ ಈ ಒಂದು ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ ಶ್ರೀ ಶರಣಬಸವೇಶ್ವರ ಆಶೀರ್ವಾದ ಪಡಿಬೇಕಂತೇಳಿ. ಇಲ್ಲ ಅದೆಷ್ಟೋ ಜನ ಚಪ್ಪಲಿ ಇರಲಾರ್ದೆ ಇಂಥ ಬಿಸಿಲಲ್ಲಿ ಬರಿಗಾಲಲ್ಲಿ ನಿಂತ್ಕೊಂಡು ಸರತಿ ಸಾಲಲ್ಲಿ ನಿಂತ್ಕೊಂಡು ಈ ಶರಣಬಸವೇಶ್ವರ ಆಶೀರ್ವಾದ ಪಡಿಲಿಬೇಕು ಅಂಥೇಳಿ ಕಾಯ್ತಾ ಇದ್ದಾರೆ. ಸುಮಾರು ಏನಿಲ್ಲ ಅಂತಂದರೂ ಒಂದು 2.5-3 ಗಂಟೆ ಬೇಕು ಇವರು ಅಲ್ಲಿ ಒಳಗಡೆ ಹೋಗಿ ದರ್ಶನ ಪಡೆಯೋಕ್ಕೆ. ಆದರೂ ಕೂಡ ತುಂಬ ತಾಳ್ಮೆಯಿಂದ, ತುಂಬ ಭಕ್ತಿಯಿಂದ ಭಕ್ತಾದಿಗಳು ಕಾಯ್ತಾ ಇದ್ದಾರೆ, ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ಗೈಸ್, ನಾವು ಇಷ್ಟೊತ್ತು ದೇವಸ್ಥಾನದ ಒಳಗಿನ ಆವರಣವನ್ನು ಮಾತ್ರ ಸುತ್ತಾಕ್ತಾ ಇದ್ದೀವಿ. ಬಹಳಷ್ಟು ಪ್ಲೇಸ್ ಇದೆ ಒಳಗಡೆ. ಅದೇ ರೀತಿ ಹೊರಗಡೆ ಮೈದಾನ ಇದೆ. ಅದರ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಫೈನಲಿ ಶರಣಬಸವೇಶ್ವರ ದರ್ಶನ ಎಲ್ಲ ಕಂಪ್ಲೀಟ್ ಆಯಿತು. ಒಳ್ಳೆ ರೀತಿಯಿಂದ ದರ್ಶನ ಆಯಿತು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಬಿಸಿಲಂತೂ ಭಯಂಕರ. ಈಗ ನೋಡಿ ಇನ್ನೂ 11:30 ಆದರೆ ಬಿಸಿಲು ಭಯಂಕರ ಇದೆ. ಸೊ ಮನೆಗೆ ಏನಾದರೂ ಸ್ವಲ್ಪ ಕೋಲ್ಡ್ ತಿನ್ಬೇಕನ್ನಿಸ್ತು, ಹಾಗಾಗಿ ಐಸ್ ಕ್ರೀಮ್ ತೊಗೊಳ್ಬೇಕಂತೇಳಿ ಬೈಕ್ ಪಾರ್ಕ್ ಮಾಡಿದ್ದೀನಿ. ಚಲೋ ಐಸ್ ಕ್ರೀಮ್ ತಿನ್ನೋಣ. ನಿಮ್ಗೆ ಏನು ಬೇಕು? ಇಲ್ಲಿ ನೋಡಿ, ಬೇಸಿಗೆ ಚಾಲು ಆಯಿತು. ವೆರೈಟಿ ಐಸ್ ಕ್ರೀಮ್ಸ್ಗಳೆಲ್ಲ ಬಂದುಬಿಟ್ಟಿದೆ.
ಯಾವ ಐಸ್ ಕ್ರೀಮ್ ತೊಗೊಳ್ಬೇಕಂತೇಳಿ ಕನ್ಫ್ಯೂಷನ್ ಆಗತ್ತದ. ಫೈನಲಿ ಗೈಸ್ ಅಮೂಲ್ ಬ್ರ್ಯಾಂಡ್ 1 ಲೀಟ್ರು ಐಸ್ ಕ್ರೀಮ್ ಫ್ಯಾಮಿಲಿ ಪ್ಯಾಕ್ ತೊಗೊಂಡಿವಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅಮೂಲ್ ಬಟರ್ ಕೂಡ ತೊಗೊಂಡಿವಿ. ಇವು 10 ರೂಪಾಯಿಗೆ ಒಂದು ನೋಡಿ ಸಣ್ಣದಿದೆ.